ಗಳಿಗೆ ಶುಭೋದಯ. ನಾವು ಇಂದು 8ನೇ ವರ್ಗದ 2ನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು, ಹೌದಾ, ಇದನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಹಿಂದಿನ ವಿಡಿಯೋದಲ್ಲಿ 2.1 ಅಭ್ಯಾಸ ಬಿಡಿಸಿದ್ವಿ. ಈ ಇಂದಿನ ವಿಡಿಯೋದಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ 2.2 ಅಭ್ಯಾಸವನ್ನು ಬಿಡಿಸೋಣ, ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಮೇನ್ ಕ್ವಶನ್ ಏನಿದೆ ನೋಡಿ, ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಮೇನಲ್ಲಿ 2 ಕ್ವಶನ್ಸ್ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಸಂಖ್ಯಾ ರೇಖೆಯ ಮೇಲೆ ಬಿಡಿಸಬೇಕು. ಸೊ ಫಸ್ಟ್ ಮೇನ್ ಫಸ್ಟ್ ಒನ್ 7/4 ಅಂತ ಇದೆ. 7/4. ಓಕೆ, ಇದನ್ನು ನಾವು ಸಂಖ್ಯಾ ರೇಖೆ ಹಾಕೊಳ್ಳೋಣ. ಈ ಥರ ಸಂಖ್ಯಾ ರೇಖೆ ಇದೆ ಅಂತ ತಿಳ್ಕೊಳ್ಳಿ. ನೋಡಿ, 7/4 0 ಅಂತ ಕನ್ಸಿಡರ್ ಮಾಡಿ, ಮಿಡಲ್ ಒನ್. ಛೇದ ಎಷ್ಟಿದೆ ಅಷ್ಟು ಡಿವಿಷನ್ ತಗೊಂಡು ನಾವು 1 ಯೂನಿಟ್ ಅಂತ ಕನ್ಸಿಡರ್ ಮಾಡಬೇಕು. ಅಷ್ಟು ಭಾಗಗಳಿಗೆ 1 ಮಾನ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ನೋಡಿ, 1 2 3 4, ಇದಕ್ಕೆ ನಾನು 1 ಅಂತ ಹೇಳ್ತೇನೆ. ಛೇದದಲ್ಲಿ 4 ಇದೆ, 4 ಭಾಗಗಳಿಗೆ 1 ಮಾನ ಅಂತ ಕನ್ಸಿಡರ್ ಮಾಡಿದೆ. ಹಾಗೆ 1 2 3 4 ಇದನ್ನು 2 ಅಂತ ಕನ್ಸಿಡರ್ ಮಾಡಿದೆ. ಓಕೆನಾ? ಈ ಕಡೆನೂ ಅಷ್ಟೇ, 1 2 3 4 -1 ಆಯಿತು, 1 2 3 4 -2 ಆಯಿತು. ಹೌದಾ? ನೋಡಿ, 7/4 ಇದೆ. 7 ಹೇಗೆ? ಪ್ಲಸ್ ಅಂದರೆ ಬಲಗಡೆ, ಮೈನಸ್ ಅಂದರೆ ಎಡಗಡೆ. 0ಯಿಂದ ಬಲಗಡೆ ಇರೋದು ಧನ ಸಂಖ್ಯೆಗಳು, 0ಯಿಂದ ಎಡಗಡೆ ಇರೋದು ಋಣಾತ್ಮಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ 7 ಹೇಗೆ ಗುರುತಿಸಬೇಕು? 1 2 3 4 5 6 7. ಈ ಡಿವಿಷನ್ ಇದಾವಲ್ಲ, ಭಾಗಗಳಿದಾವಲ್ಲ, ಅವುಗಳನ್ನೇ ನಾವು ಎಣಿಸ್ತಾ ಹೋಗ್ತೀವಿ. ಇಲ್ಲಿಗೆ 4 5 6 7. ಹಾಗಾದರೆ 7/4. 7/4. ಹೌದಾ? ಫಸ್ಟ್ ಮೇನಲ್ಲಿರೋ ಫಸ್ಟ್ ಕ್ವಶನ್ಗೆ ಆನ್ಸರ್. ಸೊ ಸೆಕೆಂಡ್ ಒನ್ ಇದೆ ನೋಡಿ. ಸೆಕೆಂಡ್ ಒನ್ ಏನಂತ ಕೊಟ್ಟಿದ್ದಾವೆ? -5/6. -5/6 ಅಂತ ತಗೋತೀವಿ. ಈಗೂ ಸಂಖ್ಯಾ ರೇಖೆಯನ್ನು ಹಾಕೊಳ್ತೀವಿ. ಓಕೆ, ಸೊ ಇವಾಗ 6 ಭಾಗಗಳಿಗೆ 1 ಮಾನ ಅಂತ ಕನ್ಸಿಡರ್ ಮಾಡಬೇಕು. 0 1 2 3 4 5 6 1 ಬರುತ್ತೆ. ಈ ಕಡೆ ನೋಡಿ, 1 2 3 4 5 6 -1. ಓಕೆ, ಸೊ ಕೆಳಗಿನ ಛೇದವನ್ನು ನಾವು ಸ್ಕೇಲಲ್ಲಿ ಹಾಕೊಂಡ್ವಿ. ಇವಾಗ ಏನು ಮಾಡಬೇಕು? ಅಂಶವನ್ನು ಪ್ರತಿನಿಧಿಸಬೇಕು. ಮೈನಸ್ ಇದೆ, 0ಯಿಂದ ಎಡಗಡೆ 1 2 3 4 5. ಹೌದಾ? ಸೊ ಇದೇನು? -5/6. ಛೇದ ಏನು ಕೊಟ್ಟಿರ್ತಾರೋ ಅದನ್ನು ನಾವು ಸಂಖ್ಯಾ ರೇಖೆಯ ಮೇಲೆ ಭಾಗಗಳನ್ನಾಗಿ ತಗೊಳ್ಬೇಕು. 4 ಕೊಟ್ಟಿದ್ದೇವೆ, 4 ಭಾಗಗಳಿಗೆ 1 ಮಾನ. ಹೌದಾ? 6 ಕೊಟ್ಟಿದ್ದೇವೆ, 6 ಭಾಗಗಳಿಗೆ 1 ಮಾನ. ಈ ಥರ ನಾವು ತಗೊಳ್ತಾ ಹೋಗಬೇಕು. ಇನ್ನು ಸೆಕೆಂಡ್ ಮೇನ್ ಇದೆ. ಸೆಕೆಂಡ್ ಮೇನು ಏನು ಕೊಟ್ಟಿದ್ದಾರೆ? ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ನೋಡಿ, -2/11 -5/11 -9/11 ಅಂತ ಕೊಟ್ಟಿದ್ದಾರೆ. ಎಲ್ಲವೂ ಋಣಾತ್ಮಕ ಸಂಖ್ಯೆಗಳಾಗಿರೋದ್ರಿಂದ ಸೊ ನಾವು 0ಯಿಂದ ಎಡಗಡೆ ಜಾಸ್ತಿ ತಗೊಂಡ್ರೆ ಒಳ್ಳೆಯದು. ಓಕೆ, ಇದನ್ನು 0 ಅಂತ ಕನ್ಸಿಡರ್ ಮಾಡಿ. ಇವಾಗ ಛೇದದಲ್ಲಿ ಏನಿದೆ? 11 ಇದೆ. ಸೊ ಹಾಗಾದರೆ 11 ಭಾಗಗಳಿಗೆ 1 ಮಾನ ತಗೊಳ್ಬೇಕು. 1 2 3
4 5 6 7 8 9 10 11. ಹಾಗಾದರೆ ಇದೇನು -1. ಓಕೆ, ಈ ಕಡೆ ನೋಡಿ 1 2 3 4 5 6 7 8 9 10 11. ಇದು +1. ಓಕೆ, -2 ಡಿವೈಡೆಡ್ ಬೈ 11 ಇದೆ, ಹೌದಾ? ಸೊನ್ನೆಯಿಂದ ಎಡಗಡೆ -2 ನೋಡಿ 1 2. ಸೊ ಇದೇನಾಗುತ್ತೆ -2 ಡಿವೈಡೆಡ್ ಬೈ 11. -5 2 ಆಯಿತಾ? 3 4 5. -5 ಡಿವೈಡೆಡ್ ಬೈ 11. -9 5 ಆಯಿತಾ? 6 7 8 9. ಸೊ ಇದೇನು ಹೇಳ್ಕೊಡುತ್ತೆ -9 ಡಿವೈಡೆಡ್ ಬೈ 11. ನೋಡಿ, ಛೇದ 11 ಇರೋದ್ರಿಂದ ನಾನೇನು ಮಾಡಿದ್ದೀನಿ, 11 ಭಾಗಗಳಿಗೆ ಒಂದು ಮಾನ ಅಂತ ತಗೊಂಡಿದ್ದೀನಿ. ಈ ಕಡೆ +1, ಈ ಕಡೆ -1. ನೋಡಿ, -2 ಡಿವೈಡೆಡ್ ಬೈ 11 ಅಂದರೆ ಸೊನ್ನೆಯಿಂದ ಈ ಕಡೆ ಹೋಗಬೇಕು ಎಡಗಡೆ 1 2. -2 ಡಿವೈಡೆಡ್ ಬೈ 11. 5 ಅಂದರೆ 3 4 5. -5 ಬೈ 11. ಹಾಗೆ 9 ಅಂದರೆ -9 ಡಿವೈಡೆಡ್ ಬೈ 11 ಇದೆ. ಓಕೆ, ಸೊ ನೆಕ್ಸ್ಟು ಥರ್ಡ್ ಮೇನ್ ಹೋಗೋಣ. ಏನು ಕೊಟ್ಟಿದ್ದಾರೆ ನೋಡಿ, 2ಕ್ಕಿಂತ ಚಿಕ್ಕದಾದ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆ. ಹೌದಾ? 2ಕ್ಕಿಂತ ಚಿಕ್ಕದಾದ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ 2 ಏನಾಗಿರಬೇಕು, ಹೈಯೆಸ್ಟ್ ಇರಬೇಕು. 2ಕ್ಕಿಂತ ಚಿಕ್ಕದಂದರೆ ಯಾವ್ದ್ಯಾವ್ದು ಬರುತ್ತೆ? ತುಂಬಾ ಬರುತ್ತೆ. ಹೌದಾ? 1 0 -1 -2 -3 ಇವೆಲ್ಲ ಏನು 2ಕ್ಕಿಂತ ಚಿಕ್ಕದಾದ ಭಾಗಲಬ್ಧ ಸಂಖ್ಯೆಗಳು. ಬಟ್ ಅವುಗಳನ್ನು ನಾವು ಹೇಗೆ ಮಾಡ್ತೀವಿ ನೋಡಿ. ಸೊ ಎಷ್ಟು ಭಾಗಲಬ್ಧ ಸಂಖ್ಯೆ, ನಾನು ಇವುಗಳನ್ನು ಉದಾಹರಣೆ ಬಿಡಿಸ್ಬೇಕಾದ್ರೆ ನಿಮಗೆ ಹೇಳಿದ್ದೇನೆ. ಹೌದಾ? ಸೊ n = 5 ಇದೆ. ನೆಕ್ಸ್ಟ್ ನಂಬರು n+1 ಅಂತ ತಗೊಳ್ತೀವಿ, 6 ಆಗುತ್ತೆ. ಎಷ್ಟು ಭಾಗಲಬ್ಧ ಕಂಡುಹಿಡಿಬೇಕು? 5. ಅದರ ನೆಕ್ಸ್ಟ್ ನಂಬರ್ ಅಂದರೆ n+1 ಏನಾಗುತ್ತೆ? 6 ಆಗುತ್ತೆ. ಓಕೆ, ಸೊ ಈ n+1 6 ಇದೆಯಲ್ಲ, ಕೊಟ್ಟಿರುವಂಥ ಸಂಖ್ಯೆಗೆ ಇಂಟು ಮತ್ತು ಡಿವೈಡೆಡ್ ಬೈ ಮಾಡಿ. ಇವೆರಡು ಕ್ಯಾನ್ಸಲ್ ಆಗಿ ಸೇಮ್ ಉಳಿಯುತ್ತೆ. ಹೌದಾ? 2 6 12 ಡಿವೈಡೆಡ್ ಬೈ 6. 12 ಡಿವೈಡೆಡ್ ಬೈ 6. ಹೌದಾ? 12 ಡಿವೈಡೆಡ್ ಬೈ 6 ಇದೆ. ಇದೇ ಹೈಯೆಸ್ಟು, ಇದ್ರಿಗಿನ ಹಿಂದೆ ಬರಬೇಕು. ಹೌದಾ? 1 2 ಆನ್ಸರ್ ಎಷ್ಟು ಬರುತ್ತೆ? 2. ಅಂದರೆ ಇದ್ರಿಗಿನ ಹಿಂದಿನ ಸಂಖ್ಯೆಗಳು 12 ಡಿವೈಡೆಡ್ ಬೈ 6, ಇದರ ಹಿಂದಿನ ಸಂಖ್ಯೆಗಳು ಯಾವ್ಯಾವ ಬರ್ತವೆ ನೋಡಿ. 12 ಇದೆ, ಅಂದರೆ 2ಕ್ಕಿಂತ, ಅಥವಾ 12 ಡಿವೈಡೆಡ್ ಬೈ 6 ಅಂತ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಕಿಂತ ಚಿಕ್ಕದಾದ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವ ಬರ್ತವು? 12 ಅಂದರೆ ಸಣ್ಣದು, 11 ಡಿವೈಡೆಡ್ ಬೈ 6, 10 ಡಿವೈಡೆಡ್ ಬೈ 6. ಹೌದಾ? ಹಾಗೆ 9 ಬೈ 6, 8 ಬೈ 6, 7 ಬೈ 6, 6 ಬೈ 6, 5 ಬೈ 6. ಎಷ್ಟು? 2 4 6 7. ನಾನು 7 ಬರೆದಿದ್ದೀನಿ ನೋಡಿ. ಇನ್ನು 4 ಬೈ 6, 3 ಬೈ 6, 2 ಬೈ, ಹೌದಾ, 6, 1 ಬೈ 6 ಈ ಥರ ಬರೀಬಹುದು. ನಾವು ನೋಡಿದ್ದೀವಿ, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ಮಧ್ಯೆ ಅಪರಿಮಿತವಾದಂತಹ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀಬಹುದು. ಅದು ಕೊಟ್ಟಿದ್ದಾರೆ 2 ಅಂತ, 2ಕ್ಕಿಂತ ಚಿಕ್ಕದು ಅಂದರೆ ನಾವು ಸಾಕಷ್ಟು 7 ಬರೆದಿದ್ದೀನಿ ನೋಡಿ. ಅವ್ರು ಕೇಳಿರೋದು 5. 1 2 3 4 5. 11 by 6, 10 by 6, 9 by 6, 8 by 6, 7 by 6. ಹೌದಾ? ಇಷ್ಟು ಬರೆದು ಓಕೆ. ಇವೆಲ್ಲ ಏನು? 2ಕ್ಕಿಂತ ಚಿಕ್ಕದಾದಂತಹ ಭಾಗಲಬ್ಧ ಸಂಖ್ಯೆಗಳಾಗಿವೆ. ಗೊತ್ತಾಯ್ತಾ? ಇದೇ ರೀತಿ 4th ಮೇನ್ ಕೊಟ್ಟಿದ್ದಾವೆ, ಸ್ವಲ್ಪ ಚೇಂಜ್ ಇದೆ ನೋಡಿ.
fourth main -2 divided by 5 ಮತ್ತು 1 divided by 2 ಇದರ ನಡುವಿನ 10 ಭಾಗಲಬ್ಧ ಸಂಖ್ಯೆ n is equal to 10 ಕೊಟ್ಟಿದ್ದಾರೆ. 10 ಭಾಗಲಬ್ಧ ಸಂಖ್ಯೆಗಳನ್ನು ನೀವು ಬರೀರಿ ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರುವಂತಹ ಪ್ರಶ್ನೆ ಏನು? ಕೊಟ್ಟಿರೋದೇನು? -2 divided by 5 ಹೌದಾ. ನೆಕ್ಸ್ಟು 1/2 ಅದು ಮೈನಸ್ ಇದೆ, ಋಣ ಭಾಗಲಬ್ಧ ಸಂಖ್ಯೆ, ಇದು ಧನ ಭಾಗಲಬ್ಧ ಸಂಖ್ಯೆ. ಇವುಗಳ ನಡುವಿನ 10 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀಬೇಕು ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಸಾಲ್ವ್ ಮಾಡಿ. n+1 ಏನಾಗುತ್ತೆ? 11 ಆಗುತ್ತೆ. ಅದರಿಗಿಂತ ಮುಂಚೆ ನಾವು ಛೇದವನ್ನು ಸಮ ಮಾಡ್ಕೊಳ್ಬೇಕು. ಇವೆರಡರ ಲಸ ಎಷ್ಟಾಗುತ್ತೆ? 10. ಇವೆರಡರ ಲಸ ಏನು? 5 ಮತ್ತು 2ರ ಲಸ 10 ಆಗಿದೆ. ಹಾಗಾದರೆ -2/5 ಇದೆ ಇಂಟು 2 divided by 2. 5 10, 2 4 ಹೌದಾ. ಮತ್ತು 1/2 ಇದೆ. 2 ಎಷ್ಟಲೇ 10, 2 5 ಹೌದಾ. ನಾನೇನು ಮಾಡಿಕೊಂಡೆ? ಛೇದವನ್ನು ಲಸ ತೆಗೆದು ಸಮ ಮಾಡಿಕೊಂಡೆ. -4/10 ಮತ್ತು 5/10. ಇವಾಗ ನೋಡಿ ಅವೇನು ಹೇಳಿದ್ದು? 10 ಭಾಗಲಬ್ಧ ಸಂಖ್ಯೆ ಕೇಳಿದ್ದು. n is equal to 10 ಇತ್ತು. ಸೊ n+1 ಹಾಕೊಳ್ಳಿ, ಏನಾಗುತ್ತೆ? 11 ಆಗುತ್ತೆ ಹೌದಾ. ಸೊ ಆ 11ಅನ್ನು ಸೇಮ್ ಪ್ರೊಸೀಜರಲ್ಲೇ, ಸೇಮ್ ಮೆಥಡ್ಲೇ ನಾ ಎಲ್ಲ ಲೆಕ್ಕಗಳನ್ನು ಕ್ಯಾರಿ ಮಾಡ್ತೀನಿ ಹೌದಾ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಉದಾಹರಣೆಯಲ್ಲಿ ಡಿಫ್ರೆಂಟ್ ಮೆಥಡ್ ಕೊಟ್ಟಿದ್ದಾರೆ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನಾವು ಒಂದೇ ಮೆಥಡಿಂದ ಹೋದು ನಮಗೆ ಅಕ್ಯುರೇಟ್ ಆನ್ಸರ್ ಬರುತ್ತೆ, ಏನು ಸಮಸ್ಯೆ ಇಲ್ಲ. ಓಕೆ ನೋಡಿ. ಸೊ ಎಷ್ಟು? n+1 11. ಅದನ್ನು ನಾನು ಇಂಟು ಮತ್ತು ಡಿವೈಡೆಡ್ ಬೈ ಮಾಡ್ತೀನಿ ಕೊಟ್ಟಿರುವಂತಹ ಎರಡೂ ಸಂಖ್ಯೆಗಳಿಗೆ. ಎಷ್ಟಾಯಿತು? 11 44 ಡಿವೈಡೆಡ್ ಬೈ 11 110, 11 55 ಡಿವೈಡೆಡ್ ಬೈ 110. ಓಕೆನಾ. ನೀವು ಇವೆರಡನ್ನು ಕಟ್ತಾ ಹೊಡೆದಾಗ ಸೇಮ್ ಆನ್ಸರ್ ಬರುತ್ತೆ. 55 ಡಿವೈಡೆಡ್ ಬೈ 110 ಅಂದ್ರೆ 55 1 55 2 1/2 ಬಂತು. ಸೊ ಇದನ್ನು ನೋಡ್ರಿ, ನಾವು ಕಟ್ತಾ ಹೊಡೆದಾಗ 22 2 22 5 ಅಂದ್ರೆ -2 divided by 5 ಸೇಮ್ ಆನ್ಸರ್ ಬರುತ್ತೆ ಹೌದಾ. ನಾವು ಕನ್ವರ್ಟ್ ಮಾಡ್ಕೊಳ್ಳೋದು ಗೊತ್ತಿರಬೇಕಷ್ಟೇ. ನೋಡಿ ಏನು ಮಾಡಿದ್ದೀನಿ ನಾನು ಇವಾಗ? ಕೊಟ್ಟಿರುವ ಸಂಖ್ಯೆಗಳು -2 divided by 5 ಮತ್ತು 1/2 ಇದೆ. ಇವುಗಳೆಲ್ಲ ಸಮ ಇಲ್ಲ, ನಾನು ಸಮ ಮಾಡ್ಕೊಂಡಿದ್ದೀನಿ. 5 ಮತ್ತು 2 ಹೌದಾ. 5 ಮತ್ತು 2 ಅಂದರೆ 10 ಆಗುತ್ತೆ. 5 ಎಷ್ಟಲೇ 10, 5 2 2 5. ನಾನು ಸಮ ಮಾಡಿಕೊಂಡೆ, ಛೇದವನ್ನು ಸಮ ಮಾಡಿಕೊಂಡೆ. ಇದೇನಾಯಿತು? 4/10, 5/10 ಆಯಿತು. ಈಗ n ಎಷ್ಟು ಕೊಟ್ಟಿದ್ದು? 10 ಅಂತ ಕೊಟ್ಟಿದ್ದು. ಸೊ ನಾನು n+1 ತಗೊಳ್ತಾ ಇದ್ದೀನಿ. ಸೊ ಅಂದರೆ 11 ಇಂಟು ಮತ್ತು ಡಿವೈಡೆಡ್ ಬೈ ಮಾಡ್ಕೋಬೇಕು ಅಂತ ನಾವು ಹಿಂದಿನಿಂದ ನೋಡ್ಕೊಂಡು ಬಂದಿದ್ದೀವಿ. ಉದಾಹರಣೆ ಲೆಕ್ಕದಲ್ಲೂ ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ. -44 ಡಿವೈಡೆಡ್ ಬೈ 110 ಪ್ಲಸ್ 55 ಡಿವೈಡೆಡ್ ಬೈ 110 ಹೌದಾ. ನೋಡಿ ಇಲ್ಲಿ -44 ಇದೆ, ಇಲ್ಲಿ +55 ಇದೆ. ಇದರ ಹಿಂದಿನ ಸಂಖ್ಯೆ ಅಂದರೆ ಎಷ್ಟಾಗುತ್ತೆ? -43, -42, -41 ಹೀಗೆ. ಆಮೇಲೆ ಪ್ಲಸ್ ಬರುತ್ತೆ, 0 ಬರುತ್ತೆ, ಆಮೇಲೆ 1 2 3 ಎಲ್ಲಿವರೆಗೂ? 55ರವರೆಗೂ ಹೌದಾ. ಈ ರೀತಿ ನಾವು ಯಾವುದೇ ಸಂಖ್ಯೆಗಳನ್ನು ತಗೊಳ್ಬಹುದು. ಇಲ್ಲಪ್ಪ -44 ಬೇಡ ನನಗೆ, ಇದರ ಹಿಂದೆ ಇದು ಹೈಯೆಸ್ಟ್ ಓದಿಲ್ಲ. ಸೊ ಇದರ ಹಿಂದೆ ಏನಾಗುತ್ತೆ? 54 ಡಿವೈಡೆಡ್ ಬೈ 110, 53 ಡಿವೈಡೆಡ್ ಬೈ 110. ಈ ಥರನಾದರೂ ತಗೊಳ್ಳಿ, ಈ ಕಡೆನಾದರೂ ತಗೊಳ್ಳಿ. ಓಕೆ. 44 ಅದರ ಹಿಂದಿನ ಸಂಖ್ಯೆನಾದರೂ ತಗೊಳ್ಬೋದು. -44ರ ಹಿಂದಿನ ಸಂಖ್ಯೆನಾದರೂ ತಗೊಳ್ಳಿ, ಇಲ್ಲ ಅಂದರೆ +55 ಇದರ ಹಿಂದಿನ ಸಂಖ್ಯೆಗಳನ್ನಾದರೂ ನೀವು ತಗೊಳ್ಳಿ. ಓಕೆನಾ.
ಯಾವ ಕಡೆ ತೊಗೊಂಡು ನೀವು ಆನ್ಸರ್ ಮಾಡಿದ್ದು ರೈಟ್. ಓಕೆ, -44 ಡಿವೈಡೆಡ್ ಬೈ 110 ಇದೆ. ಸೊ ಅದರ ಹಿಂದಿನ ಸಂಖ್ಯೆ ಅಂದರೆ -43 ಡಿವೈಡೆಡ್ ಬೈ 110, -42 ಡಿವೈಡೆಡ್ ಬೈ 110, -41 ಡಿವೈಡೆಡ್ ಬೈ 110, -40 ಡಿವೈಡೆಡ್ ಬೈ 110, -39 ಡಿವೈಡೆಡ್ ಬೈ 110. ಎಷ್ಟು? 5 ಸಂಖ್ಯೆಗಳಾಯಿತು. ಇನ್ನು 5 ಸಂಖ್ಯೆಗಳು, ಹಿಂದಿನ ಸಂಖ್ಯೆಗಳನ್ನು ತಗೊಳ್ಳಿ. -38 ಡಿವೈಡೆಡ್ ಬೈ 110, -37 ಡಿವೈಡೆಡ್ ಬೈ 110, -36 ಡಿವೈಡೆಡ್ ಬೈ 110, -35 ಡಿವೈಡೆಡ್ ಬೈ 110, -34 ಡಿವೈಡೆಡ್ ಬೈ 110. ಹೀಗೆ ಇನ್ನೂ ಅನೇಕ ಸಂಖ್ಯೆಗಳನ್ನು ನಾನು ತಗೊಳ್ಬೋದು. ಟೋಟಲ್ ಎಷ್ಟಾಯಿತು? 10 ಭಾಗಲಬ್ಧ ಸಂಖ್ಯೆಗಳು. ಯಾವ 2 ಭಾಗಲಬ್ಧ ಸಂಖ್ಯೆಗಳ ಮಧ್ಯೆ? -2 ಡಿವೈಡೆಡ್ ಬೈ 5 ಮತ್ತು +1 ಡಿವೈಡೆಡ್ ಬೈ 2. ಈ 2 ಭಾಗಲಬ್ಧ ಸಂಖ್ಯೆಗಳ ಮಧ್ಯದ 10 ಭಾಗಲಬ್ಧ ಸಂಖ್ಯೆಗಳನ್ನು ನಾನು ಬರೆದಿದ್ದೀನಿ. ತಿಳಿತಾ? ನಾವು ಫಸ್ಟ್ ಏನು ಮಾಡ್ಕೋಬೇಕು? ಛೇದವನ್ನು ಸಮ ಮಾಡ್ಕೋಬೇಕು. ಛೇದ ಸಮ ಮಾಡ್ಕೊಳ್ಳೋದಂದ್ರೇನು? ಲಸಾ ತೆಗಿಬೇಕು. n ಕೊಟ್ಟಿರ್ತಾರೆ, ನಾವು n+1 ಟರ್ಮ್ ಅಂತ ತಗೋಬೇಕು. ಮುಂದಿನ ಒಂದು ಪದವನ್ನು ತಗೊಳ್ಬೇಕು, ಅದನ್ನು ಇಂಟು ಮತ್ತು ಡಿವೈಡೆಡ್ ಬೈ ಮಾಡ್ಕೋಬೇಕು. ಎಲ್ಲ ಲೆಕ್ಕಗಳಿಗೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ, ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿ, ಆನ್ಸರ್ ಕರೆಕ್ಟಾಗೇ ಬರುತ್ತೆ. ಓಕೆ, ನಾನು ಹೇಳಿದ್ನಲ್ಲ, -44 ಹಿಂದಿನ ಸಂಖ್ಯೆಗಳನ್ನಾದರೂ ತಗೋಬೋದು. ಇಲ್ಲ ಅಂದರೆ +55 ಇದರ ಹಿಂದಿನ ಸಂಖ್ಯೆ 54 ಬೈ 110, 53 ಬೈ 110 ಹೀಗಾದರೂ ತಗೊಳ್ಬೋದು. ಏನೂ ಸಮಸ್ಯೆ ಇಲ್ಲ. ಗೊತ್ತಾಯ್ತಾ? ಆನ್ಸರ್ ತಪ್ಪೇನೂ ಇಲ್ಲ, ಆನ್ಸರ್ ಕರೆಕ್ಟಾಗೇ ಇರುತ್ತೆ. ನೀವು ಪ್ಲಸ್ ಹಿಂದಿನ ಸಂಖ್ಯೆಗಳನ್ನು ತಗೊಂಡಿರ್ತೀವಿ, ನಾವು ಮೈನಸ್ ಹಿಂದಿನ ಸಂಖ್ಯೆಗಳನ್ನು ತಗೊಂಡಿರ್ತೀವಿ, ಅಷ್ಟೇ ವ್ಯತ್ಯಾಸ. ನಿಮಗೆ ಮೆಥಡ್ ಗೊತ್ತಿದ್ರೆ ಸಾಕು. ಓಕೆನಾ? ಸೊ ನೆಕ್ಸ್ಟು 5th ಮೇನ್ ಇದೆ. 5th ಮೇನಲ್ಲಿ ಏನು ಕೊಟ್ಟಿದ್ದಾವೆ ನೋಡಿ, ಈ ಕೆಳಗಿನವುಗಳಿಗೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ, n = 5, 5th ಮೇನ್. ಓಕೆ, ಸೊ ನೀವೇನು ಮಾಡಬೇಕಂತೆ, 5th ಮೇನಲ್ಲಿ n = 5 ಕೊಟ್ಟಿದ್ದಾರೆ, 5 ಭಾಗಲಬ್ಧ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಎಷ್ಟು? 1 2 3 ಲೆಕ್ಕಗಳ 3 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಓಕೆ, 6th ಮೇನ್ ಇರ್ಬೋದು ಮತ್ತು 7th ಮೇನ್ ಇರ್ಬೋದು, ಎಲ್ಲ ಸೇಮ್ ಇದೆ. ಏನಂತ ಅಂದರೆ ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಅವುಗಳಿಗೆ ನಾವೇನು ಮಾಡಬೇಕು, ಅವುಗಳ ಮಧ್ಯೆ ಬರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನು ಅವರು ಕೊಡ್ತಾರೆ, ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನು ಅವರು ಕೊಟ್ಟಿರ್ತಾರೆ, ಅವುಗಳ ಮಧ್ಯೆ ನಾವೇನು ಮಾಡಬೇಕು ಅಂದರೆ ಉಳಿದಂತಹ ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಮೊದಲನೇದಾಗಿ ನೋಡಿ, ಛೇದ ಸಮ ಇಲ್ಲ ಅಂದರೆ ಛೇದವನ್ನು ಸಮ ಮಾಡ್ಕೊಳ್ಳಿ. n ಕೊಟ್ಟಿರ್ತಾರೆ, n+1 ತಗೊಳ್ಳಿ, ಅದನ್ನು ಇಂಟು ಮತ್ತು ಡಿವೈಡೆಡ್ ಬೈ ಮಾಡಿ. ಹೌದಾ? n ಕೊಟ್ಟಿರ್ತಾರೆ, n+1 ತಗೊಳ್ಳಿ, ಇಂಟು ಮತ್ತು ಡಿವೈಡೆಡ್ ಬೈ ಮಾಡಿ, ನಿಮಗೊಂದು ಸಂಖ್ಯೆ ಸಿಗುತ್ತೆ. ಅವೆರಡರ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ನೀವು ಈಸಿಯಾಗಿ ಬರೀಬಹುದು. ಸೊ 5th ಮೇನಲ್ಲಿ ಫಸ್ಟ್ ಒನ್ 2/3 ಮತ್ತು 4 ಡಿವೈಡೆಡ್ ಬೈ 5, 2 ಡಿವೈಡೆಡ್ ಬೈ 3 ಮತ್ತು 4 ಡಿವೈಡೆಡ್ ಬೈ 5 ಅಂತ ಇದೆ. ಓಕೆ, ಸೊ ಇವಾಗಲೂ ಏನಿಲ್ಲ, ಛೇದಗಳು ಸಮ ಇಲ್ಲ, ಸಮ ಮಾಡ್ಕೊಂಡ್ಬಿಡಿ. 15 ಇವುಗಳ ಲಸ ಏನಾಗುತ್ತೆ? 15 3 ಎಷ್ಟಲೇ 15 3 5ಲೇ. ಹೌದಾ? ಮತ್ತೆ 4/5 ಇದೆ, 5 ಎಷ್ಟಲೇ 15 5 3ಲೇ, 2 5ಲೇ 10 ಡಿವೈಡೆಡ್ ಬೈ 15, 4 3ಲೇ 12 ಡಿವೈಡೆಡ್ ಬೈ 15. n+1 ಅಂದರೆ ಏನಾಯಿತು? n ಕೊಟ್ಟಿದ್ದಾರೆ, n+1 ಅಂದರೆ 6 ಇಂಟು 6 ಡಿವೈಡೆಡ್ ಬೈ 6 ಇಂಟು 6 ಡಿವೈಡೆಡ್ ಬೈ 6. ನೋಡಿ, 10 60,
15 ಆಗಲೇ ಎಷ್ಟು 90. 15 ಆಗಲೇ ಎಷ್ಟು 90. ನೋಡಿ ಛೇದದಲ್ಲಿ 90 ಬರುತ್ತೆ, ಛೇದದಲ್ಲಿ 90 ಬರುತ್ತೆ. 12 ಆಗಲೇ 72. 60 ಮೇಲೆ ಇರಬೇಕು, 72 ಕೆಳಗಿರಬೇಕು ನಂಬರ್ಸ್, ಹೌದಾ? ನೋಡಿ 61/90, 61, 62, 63 ಹೀಗೆ ಮೇಲೆ ತಗೊಳ್ತಾ ಹೋಗಿ 90 ಕಾಮನ್ ಇರುತ್ತೆ. 62/90, 63/90, 64/90, 65/90, 66/90, ಹೌದಾ? 2, 4, 6 ಅವ್ರು ಕೇಳಿದ್ದು 5 ಭಾಗಲಬ್ಧ ಸಂಖ್ಯೆ. ಹೀಗೆ ಇನ್ನೂ ಸಾಕಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಮಾಡಬಹುದು. ಓಕೆನಾ? ಸೊ ಇನ್ನೂ 2 ಇದೆ, ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿ, ಈಸಿ ಇರುತ್ತೆ. ಸೊ ನೆಕ್ಸ್ಟ್ ಹೋಗೋಣ 6th ಮೇನ್. 6th ಮೇನ್ ಏನು ಹೇಳಿದ್ದಾರೆ? -2ಕ್ಕಿಂತ ದೊಡ್ಡದಾದ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆ. -2ಕ್ಕಿಂತ ದೊಡ್ಡದಾದ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆ, ಹೌದಾ? ಸೊ -2 ಇದೆ, ಇದರ ಹಿಂದೆ -1, 0, 1, 2, 3, 4, 5 ಎಷ್ಟಾದರೂ ನೀವು ಭಾಗಲಬ್ಧ ಸಂಖ್ಯೆಗಳನ್ನು ಈಸಿಯಾಗಿ ಬರೀಬಹುದು. ಇಲ್ಲ ಅಂದರೆ ಸೇಮ್ ಪ್ರೊಸೀಜರ್, n = 5 ಅಂತ ತಗೊಳ್ಳಿ, n+1 = 6 ಅಂತ ತಗೊಳ್ಳಿ, ಇಂಟು 6/6 ಮಾಡಿ. ಓಕೆ, ಸೇಮ್ ಪ್ರೊಸೀಜರ್ ಬರುತ್ತೆ. ಸೊ -12/6 ಇದಕ್ಕಿಂತ ದೊಡ್ಡದು ಅಂದರೆ ನೋಡಿ, -2ಗಿಂತ ದೊಡ್ಡದಂದ್ರೆ ಏನು? -1 ತಾನೆ, ಹಾಗಾದ್ರೆ ಇದು ಹಿಂದಿನ ಸಂಖ್ಯೆ. -11/6, -10/6, -9/6, 8/6, 7/6 ಈ ಥರನೂ ಮಾಡ್ಬೋದು. -2 ಇದೆ, ಇದಕ್ಕಿಂತ ದೊಡ್ಡದಂದರೆ -1, ಇದಕ್ಕಿಂತ ದೊಡ್ಡದು 0, ಇದಕ್ಕಿಂತ ದೊಡ್ಡದು 1, ಇದಕ್ಕಿಂತ ದೊಡ್ಡದು 2, ಹೌದಾ? ಈ ಥರ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಈ ಥರ ನೇರವಾದಂಥ ಪ್ರಶ್ನೆಗೆ ಆನ್ಸರ್ ಮಾಡಿದ್ದು ಓಕೆ. ಇಲ್ಲ ನಾ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀನಿ, n = 5 ಇದೆ, n+1 ಅಂದರೆ 6 ಆಗುತ್ತೆ, 2 ಇಂಟು 6/6 ಏನಾಗುತ್ತೆ? -12/6 ಆಗುತ್ತೆ. ಇದಕ್ಕಿಂತ ದೊಡ್ಡದು ಅಂದರೆ -11/6. ಋಣಾತ್ಮಕ ಚಿಹ್ನೆ ಇರುವಂತಹ ಸಂಖ್ಯೆಗಳಿದ್ದಾಗ ಚಿಕ್ಕ ಚಿಕ್ಕ ಸಂಖ್ಯೆಗಳು, -2ಗಿನ -1 ದೊಡ್ಡದು, -10ಗಿನ -9 ದೊಡ್ಡದು, ಹೌದಾ? ಈ ಥರ ನಾವು ಪ್ರೊಸೀಜರ್ ಮಾಡ್ಕೊಳ್ತಾ ಬರ್ತೀವಿ. ಓಕೆನಾ? ಸೊ ಈ ಒಂದು ಅಭ್ಯಾಸದ ಕೊನೆಯ ಮುಖ್ಯ ಪ್ರಶ್ನೆ 7th ಮೇನ್. ಓಕೆ, ಲಾಸ್ಟ್ ಪ್ರಶ್ನೆ 7th ಒನ್ ಏನಿದೆ? 10 ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೇಕು. 10 ಭಾಗಲಬ್ಧ ಸಂಖ್ಯೆ ಯಾವುದಕ್ಕೆ ಅಂದರೆ 3/5 ಮತ್ತು 3/4. ಎಷ್ಟು ಭಾಗಲಬ್ಧ ಸಂಖ್ಯೆ? n = 10, ಹೌದಾ? n = 10 ಇದೆ. ಸೊ ಇವುಗಳ ಮುಂದಿನ ನಂಬರ್ n ಅಂದರೆ 10 ಕೊಟ್ಟಿದ್ದಾರೆ, n+1 ಅಂದರೆ 11 ಆಗುತ್ತೆ, n+1 ಅಂದರೆ 11 ಆಗುತ್ತೆ. ಸೇಮ್ ಪ್ರೊಸೀಜರ್, ಛೇದವನ್ನು ಸೇಮ್ ಮಾಡ್ಕೋಬೇಕು. ಎಷ್ಟಾಗುತ್ತೆ? 20 ಭಾಗಲಬ್ಧ, ಇದು ಸಾರಿ ಛೇದ + 20, 5 4 4 5 12 ಮತ್ತು 5 15/20, ಹೌದಾ? ಈಗ ನೋಡಿ, ಇವುಗಳ ನಡುವಿನ 10 ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದರೆ ನಾವು 11 ಅಂತ ತಗೊಂಡಿದ್ದೀವಿ. ಸೊ ಇಂಟು 11/11 ಇಂಟು 11/11, ಹೌದಾ? 11 12 12 1 12 12 1 12 ಒಂದು 13, 132 ಡಿವೈಡೆಡ್ ಬೈ 20 10 200 220 ಆಗುತ್ತೆ, ಹೌದಾ? 15 10 150 165 ಆಗುತ್ತೆ. 15 × 11 ಡಿವೈಡೆಡ್ ಬೈ 220. ನೋಡಿ, ಇದನ್ನು ರೌಂಡ್ ಫಿಗರ್ 130 ಅಂತ ತೊಗೊಂಡಾಗ, ಇದನ್ನು ರೌಂಡ್ ಫಿಗರ್ 160 ಅಂತ ತೊಗೊಂಡಾಗ 30 ಸರಿಸುಮಾರು 30 ಭಾಗಲಬ್ಧ ಸಂಖ್ಯೆಗಳು ನಮಗೆ ಇಲ್ಲಿ ಸಿಗ್ತಾವೆ. ನಮಗೆ ಎಷ್ಟು ಬೇಕು? 10 ಭಾಗಲಬ್ಧ ಸಂಖ್ಯೆ. ಅಷ್ಟೇ ಮಾಡ್ಕೊಂಬಿಡೋಣ.
132 ಡಿವೈಡೆಡ್ ಬೈ 220 ಇದಾದಮೇಲೆ 133 ಹೌದಾ. ನೆಕ್ಸ್ಟು 134 ಡಿವೈಡೆಡ್ ಬೈ 220, 135 ಡಿವೈಡೆಡ್ ಬೈ 220, 136 ಡಿವೈಡೆಡ್ ಬೈ 220, 137 ಡಿವೈಡೆಡ್ ಬೈ 220, 138 ಡಿವೈಡೆಡ್ ಬೈ 220, 139 ಡಿವೈಡೆಡ್ ಬೈ 220, 140 ಡಿವೈಡೆಡ್ ಬೈ 220 ಎಷ್ಟಾಯಿತು? 2 4 6 8 ಓಕೆ. 141 ಡಿವೈಡೆಡ್ ಬೈ 220, 142 ಡಿವೈಡೆಡ್ ಬೈ 220. ಇನ್ನು ತುಂಬಾ ಬರೀಬಹುದು. ಒಟ್ಟು 30 ನಾವು ಭಾಗಲಬ್ಧ ಸಂಖ್ಯೆಗಳನ್ನು ಈ ಒಂದು ಲೆಕ್ಕದಲ್ಲಿ ಬಿಡಿಸಬಹುದು. ಗೊತ್ತಾಯ್ತಾ? ಅವರು ಕೇಳಿರೋದೆಷ್ಟು? 10. ಸೊ ಹಾಗಾಗಿ ನಾನು 10 ಅಷ್ಟೇ ಮಾಡಿದ್ದೀನಿ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಅಭ್ಯಾಸ 2.2 ರಲ್ಲಿನ ಉಳಿದ ಲೆಕ್ಕಗಳನ್ನು ಬಿಡಿಸೋದು. ಉಳಿದ ಲೆಕ್ಕಗಳನ್ನು ಬಿಡಿಸಿ. ನಾವು ಇವತ್ತು 2.2 ಅಭ್ಯಾಸವನ್ನು ಸಂಪೂರ್ಣವಾಗಿ ಬಿಡಿಸಿದ್ದೀವಿ. ಸೇಮ್ ಇದ್ದಿದ್ದು ಕೆಲವೊಂದಿಷ್ಟು ಈಸಿ ಇದ್ದಿದ್ದು ನಾನು ನಿಮಗೆ ಮಾಡಿ ಅಂತ ಬಿಟ್ಟಿದ್ದೀನಿ. ಉಳಿದಿರೋದೆಲ್ಲವುಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಧನ್ಯವಾದಗಳು.